ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಸ್ಟೆಪ್ಪಲ್ಲಿ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಆರಾಮಾಗಿ 300 to 350 ಚಾರ್ಜ್ ಮಾಡ್ಬೋದು. ನೋಡಿ, ನಾನು 6 ದಾರ ತೊಗೊಂಡಿದ್ದೀನಿ. ಈ ರೀತಿಯಾದ ಬೀಡ್ಸನ್ನು ತೊಗೊಂಡಿದ್ದೀನಿ. ಮತ್ತು ನೋಡಿ, ಸ್ಯಾರಿ ಕಲರ್ ಬಂದು ಪೂರ್ತಿ ಈ ರೀತಿಯಾಗಿ ಗ್ರೀನ್ ಕಲರಲ್ಲಿದೆ. ಬಾರ್ಡ್ರ್ ಬಂದು ಈ ರೀತಿಯಾಗಿ ಮೆರೂನ್ ಕಲರಲ್ಲಿದೆ. ನಾನು ಅದಕ್ಕೆ ಸಿಂಗಲ್ ಆಗಿರೋದ್ರಿಂದ ನಾವು ಕಾಂಬಿನೇಷನ್ನು ಸ್ಯಾರಿ ಬಾಡಿ ಯಾವ ಕಲರ್ ಇದೆಯೋ ಅದನ್ನೇ ಯೂಸ್ ಮಾಡಬೇಕು. ನಾನು ಅದನ್ನೇ ಸಹ ಯೂಸ್ ಮಾಡ್ತಿದ್ದೀನಿ. ನಾನು 6 ದಾರ ತೊಗೊಂಡಿದ್ದೀನಿ. 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ಡೈರೆಕ್ಟಾಗಿ ಇಲ್ಲಿ ನಾಟ್ ಹಾಕೋದ್ರಿಂದ ಸಮ್ಟೈಮ್ಸ್ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಈ ರೀತಿಯಾಗಿ ಸ್ಲಿಪ್ ನಾಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹೇಗೆ ಹಾಕ್ಕೊಳ್ಳೋದು ಅಂದರೆ, ನೋಡಿ, ಕ್ರೋಶನ ಈ ರೀತಿಯಾಗಿ ಪ್ಲೇಸ್ ಮಾಡಿ ಒಂದು ನಾಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನಾಟನ್ನು ಕ್ರಿಯೇಟ್ ಮಾಡಿ ಆ ನಾಟೊಳಗೆ ಈ ಥ್ರೆಡ್ ಒಳಗೆ ಎಳ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಒಂದು ಸ್ಲಿಪ್ ನಾಟ್ ರೆಡಿ ಆಗುತ್ತೆ. ನೋಡಿ, ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಸ್ಟಾರ್ಟಿಂಗ್ ಬಂದು ನಾನು ಸ್ಯಾರಿ ಫ್ರಂಟ್ ಸೈಡ್ ಏನಿದೆ ಜಿಗ್ಜ್ಯಾಗ್ ಮಾಡಿಕೊಂಡು ಸ್ಯಾರಿ ಫ್ರಂಟ್ ಸೈಡಿಂದ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾನು ಕ್ರೋಶನ ಬಟ್ಟೆ ಒಳಗೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ಥ್ರೆಡ್ಡನ್ನು ಈ ರೀತಿಯಾಗಿ ನೀಟಾಗಿ ಹೊರಗಡೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಪಕ್ಕದಲ್ಲೇ ಕ್ರೋಶನ ಸೇರಿಸಿ ಥ್ರೆಡ್ಡನ್ನು ಒಳಗಡೆ ಎಳ್ಕೊಂಡು ಈ ರೀತಿಯಾಗಿ ಡಬಲ್ ಟೈಮ್ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಸಿಪ್ ನಾಟು ಮತ್ತು ಈ ರೀತಿಯಾಗಿ ಮತ್ತು ಇದನ್ನು ಏನಿದೆ ಇದನ್ನು ಟ್ರಿಮ್ ಮಾಡಿಬಿಟ್ಟು ಕುಚ್ಚಿನ ಜೊತೆಗೆ ಸೇರಿಸ್ಕೊಂಡ್ಬಿಡ್ಬೋದು. ನೆಕ್ಸ್ಟ್ ನಾನು ಡಬಲ್ ಟೈಮ್ ಲಾಕ್ ಮಾಡಿದ್ದಾದ್ಮೇಲೆ ಏನು ಮಾಡ್ತೀನಿ, 1 2 3 4 ನೀವು 4 ಅಥವಾ 5 ಚೈನ್ಸ್ ಕುಚ್ಚಿಗೆ ಗ್ಯಾಪ್ ಬಿಟ್ಕೊಳ್ಳೋಕ್ಕೆ 4 ಅಥವಾ 5 ಚೈನ್ಸನ್ನು ಆರಾಮಾಗಿ ಹಾಕ್ಕೋಬೋದು. ಮತ್ತು ನೋಡಿ, ನಾನು ಈ ರೀತಿಯಾಗಿ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ಕ್ರೋಶನ ಇಟ್ಟು ಥ್ರೆಡ್ಡನ್ನು ಹೊರಗಡೆ ಎಳ್ಕೊಂಡು ಲಾಕ್ ಮಾಡ್ತಿದ್ದೀನಿ. ಈ ರೀತಿಯಾಗಿ ಲಾಕ್ ಮಾಡಿದ್ದಾದಮೇಲೆ ಮತ್ತೆ ನಾನು ಪಕ್ಕದಲ್ಲೇ ಇನ್ನೊಂದು ಟೈಮ್ ಕ್ರೋಶನ ಸೇರಿಸಿ ಥ್ರೆಡ್ಡನ್ನು ಹೊರಗಡೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದ ಆದಮೇಲೆ ನಾನೀಗ ಏನು ಮಾಡ್ತಿದ್ದೀನಿ ಅಂದರೆ, ಥ್ರೆಡ್ಡನ್ನು ಹೊರಗಡೆ ಎಳೆದು ನಾನು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಬೇಕಂದರೆ ಡ್ರಮ್ ಬೀಡನ್ನು ಸಹ ಆ್ಯಡ್ ಮಾಡ್ಕೋಬೋದು. ಈ ಬೀಡನ್ನು ಯೂಸ್ ಮಾಡೋದ್ರಿಂದ ಈ ಬೀಡೇ ಒಂಥರ ಲುಕ್ ಕೊಡುತ್ತೆ ಡಿಸೈನ್ಗೆ. ಈ ರೀತಿಯಾಗಿ ಡಬಲ್ ಟೈಮ್ ಲಾಕ್ ಮಾಡಿದ್ದಾದಮೇಲೆ ಬೀಡನ್ನು ಥ್ರೆಡ್ಗೆ ಆ್ಯಡ್ ಮಾಡಿದ್ದಾದಮೇಲೆ ಬೀಡನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನು ಲಾಕ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಸ್ಟ್ರೈಟಾಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಹೀಗೆ ನಾನು ಬೀಡ್ ಲಾಕ್ ಮಾಡಿದ ಆದಮೇಲೆ ನಾನೀಗ 7 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 6 7 ಈ ರೀತಿಯಾಗಿ ನಾನು 7 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ನಾನು ಬಟ್ಟೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ತಾಯಿದ್ದೀನಿ. ಟರ್ನ್ ಮಾಡಿ ಈ ಬೀಡ್ ಲಾಕ್ ಏನಿದೆ ನೋಡಿ, ಈ ಬೀಡ್ ಲಾಕ್ಗೆ ಒಂದು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಲಾಕನ್ನು ಮಾಡಿ ಮತ್ತೆ ಪಕ್ಕದಲ್ಲಿ ಏನು ಲಾಕ್ ಇದೆ ಅದಕ್ಕೂ ಸಹ ಒಂದು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಟರ್ನ್ ಮಾಡ್ಕೊಂಡಿದ್ದ ಆದಮೇಲೆ ಇವಾಗ ಕ್ರೋಶ ಮೇಲಿಂದ ಥ್ರೆಡ್ಡನ್ನು ತಗೊಂಡು ಈ 7 ಚೈನ್ಸ್ ಏನು ಹಾಕ್ಕೊಂಡಿದ್ದೆ ಆ 7 ಚೈನ್ಸ್ ಒಳಗಡೆ ಸೇರಿಸಿ ಥ್ರೆಡ್ಡನ್ನು ಹೊರಗಡೆ ಎಳೆದಾಗ ಇಲ್ಲಿ 3 ಲೂಪ್ ಕ್ರಿಯೇಟ್ ಆಗುತ್ತೆ. ಆ 3ಅನ್ನು ಸೇರಿಸಿ ಒಂದು ಮಾಡ್ಕೊಳ್ಳೋದ್ರಿಂದ ಒಂದು ಹಾಫ್ ಡಬಲ್ ಕ್ರೋಶೆ ಕ್ರಿಯೇಟ್ ಆಗುತ್ತೆ. ಇದೇ ರೀತಿ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ 7 ಚೈನ್ಸಿಂದ ಹೊರಗಡೆ ಎಳೆದು ಈ 3ಅನ್ನು ಒಂದು ಮಾಡಿಕೊಂಡ್ರೆ ಒಂದು ಹಾಫ್ ಡಬಲ್ ಕ್ರೋಶೆ. ಇದೇ ರೀತಿ ನಾನು ಫಸ್ಟು 5 ಹಾಫ್ ಡಬಲ್ ಕ್ರೋಶೆಸ್ನ ಮಾಡ್ಕೊಳ್ತೀನಿ. 4 ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ 7 ಚೈನ್ಸಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು 3ಅನ್ನು ಸೇರಿಸಿದ್ರೆ ಒಂದು ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಈಗ ಏನು ಮಾಡಬೇಕಂದ್ರೆ ಥ್ರೆಡ್ಡನ್ನು ಹೊರಗಡೆ ಎಳೆದು ಈ ರೀತಿಯಾದ ಒಂದು ಸ್ಮಾಲ್ ಸೈಜ್ ಬೀಡನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡ್ಡಿಗೆ ನೋಡಿ ಈ ರೀತಿಯಾದ ಸ್ಮಾಲ್ ಸೈಜ್ ಬೀಡನ್ನು ಆ್ಯಡ್ ಮಾಡಿಕೊಂಡು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ 6 ಚೈನ್ಸಿಂದ ಹೊರಗಡೆ ಎಳೆದು ಈ 3ಅನ್ನು ಒಂದು ಮಾಡಿಕೊಂಡ್ರೆ ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶೆ. ನಾನು ಫಸ್ಟು 5 ಹಾಫ್ ಡಬಲ್ ಕ್ರೋಶೆಸ್ ಮಾಡಿದ್ದೆಲ್ಲ ಅದೇ ರೀತಿ ಈ ಕಡೆನೂ ಸಹ 5 ಹಾಫ್ ಡಬಲ್ ಕ್ರೋಶೆಸ್ನ ಮಾಡ್ಕೋಬೇಕು. ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಆ 7 ಚೈನ್ಸಿಂದ ಹೊರಗಡೆ ಎಳೆದು ಆ 3ಅನ್ನು ಸೇರಿಸಿ ಒಂದು ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶೆ ಕ್ರಿಯೇಟ್ ಆಗುತ್ತೆ. ಫಸ್ಟು 5 ಹಾಕ್ಕೊಂಡ್ಮೇಲೆ ಈ ಕಡೆ 6 ಹಾಫ್ ಡಬಲ್ ಕ್ರೋಶೆಸ್ನ ಮಾಡ್ಕೋಬೇಕು.
ನೋಡಿ ಈ ರೀತಿಯಾಗಿ ಬರುತ್ತೆ. ಮತ್ತು ಏನು ಮಾಡಬೇಕಂದ್ರೆ ಇಲ್ಲಿ ಏನು ನಾವು ಸಿಂಗಲ್ ಚೈನ್ ಹಾಕ್ಕೊಂಡಿದ್ದೀವಿ ನೋಡಿ, ಅದಕ್ಕೆ ಸೇರಿಸಿ ಒಂದು ಸಿಂಗಲ್ ಕ್ರೋಶೇನ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲೇ ಲಾಕ್ ಮಾಡ್ಕೊಂಡ್ಬಿಡಬೇಕು. ಈ ರೀತಿಯಾಗಿ ಲಾಕ್ ಮಾಡಿಕೊಂಡಾಗ ನೋಡಿ ಈ ರೀತಿಯಾಗಿ ಮಿನಿ ಆರ್ಚು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಮತ್ತು ಏನು ಮಾಡಬೇಕಂದ್ರೆ ಕಂಟಿನ್ಯೂಷನ್ನು 5 ಚೈನ್ಸ್ 1 2 3 4 5. ನೀವು 5 ಅಥವಾ 4 ಎಷ್ಟು ಬೇಕಂದ್ರೂ ನೀವು ಹಾಕ್ಕೊಬೋದು. ನೋಡಿ 5 ಚೈನ್ಸ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಪಕ್ಕದಲ್ಲೇ ಕ್ರೋಶಾನ ಸೇರಿಸಿ ಥ್ರೆಡನ್ನು ಹೊರಗಡೆ ಎಳೆದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಡಬಲ್ ಲಾಕ್ ಮಾಡಿದ್ದಾದಮೇಲೆ ಥ್ರೆಡನ್ನು ಹೊರಗಡೆ ಎಳೆದು ಮತ್ತೆ ಒಂದು ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಬೀಡನ್ನು ಆ್ಯಡ್ ಮಾಡಿ ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಅದನ್ನು ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ 7 ಚೈನ್ಸನ್ನು ಹಾಕ್ಕೊಂಡು ಈ ಬೀಡ್ ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲೇ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಫ್ರಂಟಿಗೆ ಟರ್ನ್ ಮಾಡಿ 5 ಹಾಫ್ ಡಬಲ್ ಕ್ರೋಶಸ್ಸು, ಒಂದು ಬೀಡು ಮತ್ತು 6 ಹಾಫ್ ಡಬಲ್ ಕ್ರೋಶಸ್ಸು, ಇಲ್ಲಿಗೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಫುಲ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣ್ತಿದೆ. ನಾನು 70 ಸ್ಟ್ರ್ಯಾಂಡ್ಸ್ ಡಬಲ್ ಮಾಡಿದರೆ 140 ಸ್ಟ್ರ್ಯಾಂಡ್ಸ್ ಬೇಬಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಫಿನಿಶಿಂಗ್ ಆದಮೇಲೆ ಈ ರೀತಿಯಾಗಿ ಕಾಣ್ತಿದೆ ಫುಲ್ಲು ಡಿಸೈನ್. ನೀವೇ ನೋಡ್ತಿದ್ದೀರಲ್ಲ. ಈ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಮರಿದೇ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವೂ ಸಹ ನಿಮ್ಮ ಸೀರೆಗೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು. ಬಾಯ್ ಬಾಯ್.